ಮೃತ್ಯು ಮೃತ್ಯು ಅಂತಂದ್ರೆ ಎಲ್ರಿಗೂ ಹೆದರಿಕೆ, ಎಲ್ರಿಗೂ ಸಹ ಮೃತ್ಯು ಅಂತಂದ್ರೆ ತುಂಬಾ ಹೆದರಿಕೆ. ಆ ಹೆಸರು ಕೇಳಕ್ಕೆ ತುಂಬಾ ಹೆದರ್ತಾರೆ ತುಂಬಾ ಜನ. ಆದರೆ ಅಂದ್ರೆ ಆ ಮೃತ್ಯು ಅಂತಂದ್ರೆ ಮೃತ್ಯುದೇವತಾ ಅಂತಂದ್ರೆ ಯಾರು? ಆ ಮೃತ್ಯುದೇವತಾ ನಮ್ಮನ್ನು ಎಳ್ಕೊಂಡು ಈ ಶರೀರದಿಂದ ನಮ್ಮನ್ನು ಎಳ್ಕೊಂಡು ಹೋಗು, ನಮ್ಮ ಆತ್ಮವನ್ನು, ಜೀವಾತ್ಮವನ್ನು ಶರೀರದಿಂದ ಎಳ್ಕೊಂಡು ಹೋಗುವುದೇ ಮೃತ್ಯು ಅಂತಂದ್ರೆ. ಅಂದ್ರೆ ಆ ಮರಣ, ನಮ್ಮ ಆ ಮೃತ್ಯು ದೇವತೆ ಬಂದು ನಮ್ಮ ಶರೀರದಿಂದ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ಅದೇ ನಮಗೆ ಮೃತ್ಯು ಅಂತಂದ್ರೆ, ಅದೇ ಜೀವನ ಮೃತ್ಯು ಅಂತಂದ್ರೆ ಅದು. ಹಾಗಾಗಿ ಆ ಮೃತ್ಯು ಅಂತಂದ್ರೆ ಎಲ್ರಿಗೂ ಹೆದರಿಕೆ. ಆದರೆ ಅಂತ ಮೃತ್ಯುದೇವತಾ ಅಂತಂದ್ರೆ ಯಾರು? ಯಮಧರ್ಮರಾಜ. ಅಂತಹ ಯಮಧರ್ಮರಾಜನನ್ನು ನಿಗ್ರಹ ಮಾಡಿರ್ತಕ್ಕಂಥವನು ಭಗವಂತ, ಆ ಪರಮಶಿವ. ಆ ಯಮಧರ್ಮರಾಜನನ್ನು ಸಹ ಸೋಲಿಸಿ ನಿಗ್ರಹ ಮಾಡಿ ಮಾರ್ಕಂಡೇಯನಿಗೆ ಪರಿಪೂರ್ಣವಂತಹ ಆಯುಷ್ಯವನ್ನು ಕೊಟ್ಟಿರ್ತಕ್ಕಂಥವನು ಆ ಪರಮಶಿವ. ಆದ್ದರಿಂದ ಆ ಪರಮೇಶ್ವರನ ಒಂದು ವಿಷಯ ಈ ಎರಡು ಅಂದ್ರೆ ಏನು? ಒಂದು, ಪ್ರತಿಯೊಬ್ಬ ಮನುಷ್ಯನು ಹೆದರುವುದು ಯಾವ್ರಿಗೆ ಅಂತಂದ್ರೆ ಆ ಮೃತ್ಯುವಿಗೆ ಸಾಮಾನ್ಯವಾಗಿ. ಅದೇ ರೀತಿ ನಮಗೆ ಈ ಸಂಸಾರದ ದುಃಖಕ್ಕೆ ಕಾರಣ ಏನು ಅಂತಂದ್ರೆ ಈ ಕಾಮ ಅನ್ನುವಂತಹದ್ದು. ನಾವು ಆ ಪರಮೇಶ್ವರನನ್ನ ಆರಾಧನೆ ಮಾಡಿದಾಗ ಈ ಎರಡರಿಂದಲೂ ಸಹ ನಮಗೆ ಮುಕ್ತಿ ಅನ್ನೋದು ಪ್ರಾಪ್ತವಾಗುತ್ತೆ, ನಮ್ಮ ಜೀವನ ಅನ್ನೋದು ಸಾರ್ಥಕವಾಗುತ್ತೆ.